ಮಾತಾಡಿಕೊಂಡು ಅವ್ರ ಜೊತೆ ನಿರಂತರವಾಗಿ ಟ್ಯಾಂಕರ್ ಮೂಲಕ ಜೊತೆಗೆ ಪೈಪ್ಲೈನ್ ಮೂಲಕ ನೀರು ಕೊಡೋ ವ್ಯವಸ್ಥೆ ಮಾಡಿ. ಸರ್ ಆಕ್ಚುಲಿ ಇವರೆಲ್ಲ ಇಷ್ಟು ಪ್ರತಿಭಟನೆ ಮಾಡೋ ಕಾರಣ ನೊಂದು ಬೆಂದಿರೋ ಅಂಥವ್ರು, ಮನಸ್ಸಿಗೆ ನೋವಾಗಿ ಇದು ಬಂದಿರೋ ಅಂಥವ್ರು, ಇಂಥವ್ರ ಬಗ್ಗೆ ತಮಗೆ ಕಾಳಜಿ ಇಲ್ವಾ ಅಂತ. ಇದೇ ಕಾಳಜಿ ಇರೋದಕ್ಕೇನೆ ಈ ವ್ಯವಸ್ಥೆ ಮಾಡ್ತಾ ಇರೋಂಥದ್ದು. ಅವ್ರು ಕೇಳ್ಕೊಂಡಿದ್ದಾರೆ, ಈಗ ಅದಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಅದನ್ನ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ. ಇವರು ಡಿಮ್ಯಾಂಡ್ ಏನಿತ್ತು ನೀರು ಕೊಡಬೇಕು ಅಂತ, ನೀರು ಕೊಡೋ ವ್ಯವಸ್ಥೆಗೋಸ್ಕರ ಈಗ ರಿಗ್ ಬರ್ಸಿದ್ದೀವಿ. ಈಗ ಪಾಯಿಂಟ್ ಮಾಡಿದ್ವಿ ಜಿಯೋಲಜಿಸ್ಟ್ ಕಡೆಯಿಂದ. ಸೊ ಅಲ್ಲಿ ಆಲ್ರೆಡಿ ಇವ್ರನ್ನ ವ್ಯವಸ್ಥೆ ಮಾಡಿ ಅಲ್ಲಿಗೆ ಪಾಯಿಂಟ್ ವ್ಯವಸ್ಥೆ ಮಾಡಿ ನೀರು ಕೊಡೋ ವ್ಯವಸ್ಥೆನ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಗೊತ್ತಿದೆ, ವಿಪರೀತ ಕಳೆದ 2 ತಿಂಗಳಿಂದನೂ ಅನೇಕ ಅಭಾವ ಇತ್ತು, ನೀರು ಸಮಸ್ಯೆ. ಸೊ ಈಗ ಮಳೆ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾದರೆ, ಸ್ವಲ್ಪ ಈಲ್ಡ್ ಕಡಿಮೆ ಆಗಿರ್ತಕ್ಕಂಥ ಬೋರ್ವೆಲ್ಗಳು ಚೆನ್ನಾಗಿ ಆದರೆ ನಮ್ಮ ಅದೃಷ್ಟದಿಂದ ನೀರು ಇನ್ನೂ ಸಹ ಸಮರ್ಪಕವಾಗಿ ಅವರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ಟ್ಯಾಂಕರ್ಗಳ ಮೂಲಕ ಸಹ ಒಂದು ಅವರಿಗೆ ನಿರಂತರವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಏನು ವಾಟರ್ ಮೇನ್ ಏನು ಸಮಸ್ಯೆ ಹೇಳ್ತಿದ್ರಲ್ಲ, ಅವ್ರಿಗೆ ಬದಲಾವಣೆ ಹೇಳಿದ್ದೀನಿ. ಇಮಿಡಿಯೇಟಾಗಿ ಅವ್ರನ್ನ ಬದಲಾವಣೆ ಮಾಡಿ ಅಲ್ಲಿ ಯಾರು ಅತ್ಯುತ್ತಮ ಕೆಲಸ ಮಾಡ್ತಾರೆ ಅವ್ರನ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ಅವ್ರೇನು ಮಾಹಿತಿ ಕೇಳ್ತಿದ್ದಾರೆ ಅದನ್ನು ಈಗ ಆಲ್ರೆಡಿ ನಮ್ಮ ಇಂಜಿನಿಯರ್ ಸೆಕ್ಷನ್ಗೆ ಹೇಳಿದ್ದೀನಿ. ಅವ್ರು ಆದಷ್ಟು ಬೇಗ ಅವ್ರಿಗೆ ತುರ್ತಾಗಿ ಕೊಡುವಂಥ ವ್ಯವಸ್ಥೆನ ನಾವು. ಸರ್ ನಗರಸಭೆ ವ್ಯಾಪ್ತಿನಲ್ಲಿ ಸಾಕಷ್ಟು ಈ ಥರ ಸಮಸ್ಯೆಗಳು ಪ್ರತಿ ವಾರ್ಡ್ನಲ್ಲಿ ಕಾಡ್ತಾ ಇದ್ದಾವೆ. ಅದರಲ್ಲಿ ಇನ್ಕ್ಲೂಡಿಂಗು ವಾಯುಹಳ್ಳಿ ಕೂಡ ಹೊರತಾಗಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ಅಂತಂದ್ರೆ ಎಲ್ಲಾ ಜನಗಳು ಟ್ಯಾಕ್ಸ್ ಕಟ್ಟೋದ್ರಿಂದನೇ ನೀವು ಮಾಡ್ತಾ ಇರೋಂಥ ಕೆಲಸ ಕಾರ್ಯ ಏನಾಗಿದೆ ಅಂತಂದ್ರೆ, ನೆಲಮಂಗಲ ಡಿಪೆಂಡ್ ಆಗಿರೋದು ಒಂದೇ ಬೋರ್ವೆಲ್ ಮೇಲೆ. ಇಲ್ಲಿ ಯಾವುದೇ ಸರ್ಫೇಸ್ ವಾಟರ್ ಇಲ್ಲ ಇಲ್ಲಿ. ಸೊ ಸರ್ಫೇಸ್ ವಾಟರ್ ಇಲ್ಲದೆ ಇರೋದ್ರಿಂದ ಕಳೆದ ಬರಗಾಲ ಇದ್ದುದರಿಂದ ಎಲ್ಲ ಬೋರ್ಗಳು ಕಂಪ್ಲೀಟ್ ಆಗಿ ನಿಂತು ಹೋಗಿದ್ದಾವೆ, ಕೆಲವು ಫೇಲ್ಯೂರು ಸಹ ಆಗಿದ್ದಾವೆ. ಸೊ ಈಗ ನಾವು ಅದಕ್ಕೆ ಒಂದು ಶಾಶ್ವತ ಕುಡಿಯುವ ನೀರು ಯೋಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರವನ್ನು ಮಾಡ್ತಾಯಿದ್ವಿ. ಸೊ ಅದಕ್ಕೆ ಡಿಸ್ಕಸ್ ನಡೀತಾ ಇದೆ. ಅದು ಆಯಿತು ಅಂತಂದರೆ ನೆಲಮಂಗಲಕ್ಕೆ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಸೊ ಅಲ್ಲಿವರೆಗೂ ಬೋರ್ವೆಲ್ಗಳ ಮೂಲಕ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಸೊ ಈಗ ಬರಗಾಲ ಇದ್ದದ್ರಿಂದ ಈಲ್ಡ್ ಕಡಿಮೆ ಆಗಿದ್ದರಿಂದ ಮತ್ತು ಬೋರ್ವೆಲ್ಗಳು ಫೇಲ್ಯೂರ್ ಆಗಿದ್ದರಿಂದ ನೀರು ಕೊಡೋ ಸಮಸ್ಯೆ ಆಯಿತು. ಸೊ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀವಿ ಅಂತ. ಸರ್ ನಾವೆಲ್ಲ ಜಗಸಂದ್ರ ಗ್ರಾಮ ಪಂಚಾಯತಿ, ನರಸಿಂಹಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಜಗಸಂದ್ರ ಗ್ರಾಮಕ್ಕೆ ಸೇರಿರೋಂಥವ್ರು. ಜಗಸಂದ್ರ ಕಾಲೋನಿ, ಶಿವನಗರ, ರಾಜೇಂದ್ರ ನಗರ, ಶ್ರೀನಿಧಿ ಬಡಾವಣೆ, ಸಾಯಿ ಕೃಷ್ಣ ಲೇಔಟು, ಸುಮಾರು ಬಡಾವಣೆಗಳಿದೆ. ಸುಮಾರು 6 ತಿಂಗಳಿಂದ ನೀರಿನ ಸಮಸ್ಯೆ ಇದೆ. ಪ್ರತಿ ವರ್ಷ ಬೇಸಿಗೆ ಟೈಮಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಬೋರ್ವೆಲ್ಗಳು ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಟ್ಯಾಂಕರ್ ಮೂಲಕ ನೀರು ಬರ್ತಾಯಿತ್ತು. ನಮಗೀಗ 5 ವರ್ಷದಿಂದ ನಗರಸಭೆ ಮೇಲ್ದರ್ಜೆ ಏರಿಸಿದ ಮೇಲೆ ಏನಾಗಿದೆ ಅಂದರೆ, ನಗರಸಭೆಯಿಂದ ಯಾವುದೂ ಸಹಕಾರ ಇಲ್ಲ. ಟ್ಯಾಕ್ಸ್ ಕಲೆಕ್ಷನ್ಗೆ ಗ್ರಾಮದಲ್ಲಿರುವಂಥ ನಿವೇಶನಗಳು ಇವು ಬೇಕು. ನಗರಸಭೆಯಿಂದ ಒಂದು ಟ್ಯಾಂಕರ್ ನೀರು ಕಳಿಸಲ್ಲ, ಅದರಲ್ಲೂ ಮಾಫಿಯಾ ಇವ್ರದ್ದು. ಒಂದು ನಗರಸಭೆ ಗಾಡಿ ಮೇಲೆ ನಗರಸಭೆಯಿಂದ ಉಚಿತ ನೀರು ಸರಬರಾಜು ಮಾಡ್ತಾ ಇದ್ದೀವಿ ಅಂತ ಕಳಿಸಲ್ಲ. ಎಲ್ಲ ಕೈಲಾದವ್ರು ನಾವು ಒಂದು ಗಾಡಿ ಬಿಟ್ಟು ಸ್ವಂತ ಓಡಿಸ್ತಾ ಇದ್ದೀವಿ. ಅವರು ಕೆಲವರೆಲ್ಲ ಅವರವರೇ ನೀರಿಗೆ ಇದು ಮಾಡ್ಕೊಂತವ್ರೆ ಎಲ್ಲ. ಅದು ಆ ಸಹನೆ ಕಟ್ಟೆ ಮೀರಿ ಹೊಡೆದು ಇವತ್ತು ಬೀದಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಎಷ್ಟು ಅಂತ ಹೊಡಿಬೋದು? ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದ್ದಾವೆ. ಎರಡು ಬೋರ್ವೆಲ್ ಇದೆ. ಅಧಿಕಾರಿಗಳು ಕೇಳಿದ್ರೆ ವಾಟರ್ ಮ್ಯಾನ್ಗಳಿಗೆ ಹೇಳ್ತಾರಂತೆ ಬೋರ್ ಕೊರೆಯೋಕ್ಕಾಗಲ್ಲ, ಇರೋ ನೀರು ಬಿಡು ಅಂತ ಹೇಳ್ಬಿಟ್ಟು. ಜನಸಂದ್ರದಲ್ಲಿ ಹೆಚ್ಚು ಕಡಿಮೆ 2800 ಪಾಪ್ಯುಲೇಷನ್ ಐತೆ, 2800 ಜನಸಂಖ್ಯೆ ಐತೆ. ಇಂಥ ಏರಿಯಾದಲ್ಲಿ ನೀರು ಸಿಗೋ ಏರಿಯಾದಲ್ಲಿ ಡ್ರೈ ಏರಿಯಾ ನಿಮ್ಮ ಮಲ್ಲಾಪುರದಿಂದ ನೀರು ಕೊಡ್ತೀವಿ ಅಂತ. ಯಾಕೆ ಮಲ್ಲಾಪುರದಲ್ಲಿ ನಿವಾಸಿಗಳಿಲ್ವಾ? ಮಲ್ಲಾಪುರದಿಂದ ನೀರು ತಗೊಬಂದು ಜಗಸಂದ್ರ ಕಾಲೋನಿಗೆ ಇಂಥ ದೊಡ್ಡ ಊರಿಗೆ ನೀರು ಕೊಡೋಕ್ಕಾಗತ್ತೆ ಇವರು ಪೈಪ್ಲೈನ್ ಮಾಡಿಬಿಟ್ಟು. ಅದೇ ನೀರು ದಾದಾಪೀರ್ ಲೇಔಟ್ಗೂ ಕೊಡ್ತಾರಂತೆ. ನಾನು ಇಲ್ಲಿ ಪುರಸಭೆ ಸದಸ್ಯನಾಗಿದ್ದೆ, ನಾನು ನೋಡಿದ್ದೀನಿ. ಪ್ರತಿ ವರ್ಷ ಆಕ್ಷನ್ ಪ್ಲಾನ್ ಆದಾಗ ವಾರ್ಡ್ಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ನಿಗದಿ ಆಗಿರ್ತವೆ, ಅಷ್ಟು ಬೋರ್ವೆಲ್ಗಳು ಕೊರಿತಾರೆ. ನಮ್ಮೂರಿಗೆ ನಿಗದಿ ಆದಂಥ ಬೋರ್ವೆಲ್ಗಳನ್ನ ಕೊರಿದಲ್ಲೇ ಇವರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ರು. ನಾವು ಗೋವಿಂದರಾಜ್ ಅವರು ಸತತವಾಗಿ 6 ತಿಂಗಳಿಂದ ಫಾಲೋಅಪ್ ಮಾಡ್ತಾ ಇದ್ದೀವಿ. ಬಂದು ರಿಕ್ವೆಸ್ಟ್ ಕೊಟ್ಟು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ರು. ಅಧಿಕಾರಿಗಳು ಯಾರು ಮೈಕೇರ್ಕೊಳ್ಳಲ್ಲ. ಆಯ್ತು ಹೋಗ್ರಿ. ಆಮೇಲೆ ಜನಗಳು ನೇರವಾಗಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಇಮೇಲ್ ಮುಖಾಂತರ ಯಾರ್ಯಾರಿಗೆ ಎಷ್ಟೆಷ್ಟು ಎಜುಕೇಷನ್ ಇದೆ ಯಾರ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಆಯಿತು ಸರ್ ಕಳಿಸ್ತೀವಿ ಅಂತಾರೆ, ರೆಸ್ಪಾನ್ಸ್ ಇಲ್ಲ. ಅವರು ತಾನು ಎಷ್ಟು ಸಲಿಂದ ಫೋನ್ ಮಾಡೋದು? ಒಬ್ಬ ಮುಂಚೆ 8 ಸಲಿಂದ ಅಧಿಕಾರಿಗಳು. ಆಮೇಲೆ ಸಾಯಿ ಕೃಷ್ಣ ಲೇಔಟ್ ಅವರೆಲ್ಲ ಬಂದು ಅರ್ಜಿ ಕೊಟ್ಟರು, ನಾವು ಅರ್ಜಿ ಕೊಟ್ಟು. ಬೀದಿ ದೀಪ ಸರ್ ಕಸಕ್ಕೆ ಹೋದ್ರ ನೀವು ಕಸ ಎತ್ತವ್ರು ಬರಲ್ಲ, ವಾರಕ್ಕೊಂದ್ಸಲಿ ಗಾಡಿ ಬರಲ್ಲ. ಅದೇ ಇಲ್ಲಿ 23 ಜನ ಕೌನ್ಸಿಲರ್ಗಳು ಇಲ್ಲೆಲ್ಲ ಅವರೇ ಟೌನಲ್ಲಿ. ಅವ್ರದ್ದು ಮಾತ್ರ ಒಳ್ಳಿತುಗಳು ನೋಡ್ತಾವ್ರೆ. ಯಾವ್ದು ವ್ಯಾಪ್ತಿಯಿಂದ ನಗರಸಭೆ ಇಂಪ್ಲೀಡ್ ಆಯಿತು 4 ಪಂಚಾಯತಿ ಲಿಮಿಟ್ಸಲ್ಲಿ, ಇನ್ನೂ ಯಾವ್ಯಾವ ಪಂಚಾಯತಿಲಿ ಏನೇನು ಪ್ರಾಬ್ಲಮ್ ಆಯಿತು. ಇದೊಂದು ನಾನಂತೂ ಹೆಚ್ಚಿನದಾಗಿ ಹೇಳೋದು, ಸುಪ್ರೀಂ ಕೋರ್ಟು ನ್ಯಾಯಾಧೀಶರ ಗಮನಕ್ಕೆ ಹೋಗ್ಬೇಕಿದು. ಯಾಕೆ ಅಂದರೆ
ಒಬ್ಬ ಹೆಚ್ಚುವರಿ ಸದಸ್ಯ ಅಂತ ಕೊಟ್ಟಿದ್ದಾರೆ. 40,000 ಜನಸಂಖ್ಯೆ ಮೇಲ್ ಸೇರ್ಕೊಂತಾರೆ. ಅರ್ಶಿನಗುಂಟೆ, ಬಿಲ್ಮಂಗ್ಲ, ದಾನಾಜಿಪಾಳ್ಯ, ಬಿಲ್ಮಂಗ್ಲದಿಂದ ಹಿಡ್ಕೊಂಡು ಜಗಸಂದ್ರ ಕೆಂಪಿಂಗ್ ಹಳ್ಳಿವರೆಗೂ ಸೇರ್ಕೊಂತದೆ. ಆ ಕಡೆ ಇನ್ನೊಂದು ಏರಿಯಾಗಳು ಸೇರ್ಕೊಂತವೆ. ಎಲ್ಲಿ ಅನುದಾನಗಳೆಲ್ಲ ಇದು 5 ವರ್ಷದಿಂದ ಆಕ್ಷನ್ ಪ್ಲಾನ್ ಕೇಳ್ತಾ ಇದ್ದೀನಿ ಅವಾಗ್ಲಿಂದ. ನಮ್ಮೂರಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಾ? ₹1 ಒಂದು ಬಾಂಡ್ಲಿ ಸಿಮೆಂಟ್ ಹಾಕಿಲ್ಲ ಸರ್ 5 ವರ್ಷದಿಂದ. ಆಕ್ಷನ್ ಪ್ಲಾನ್ ಮಾಡ್ಕೊಂತಾರೆ, ಬೇಕಾಗಿರೋ ಏರಿಯಾಗೆ ಅವ್ರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕಂತಾರೆ. ನಮ್ಮೂರಿಗೆ ಒಂದು ಕೆಲಸ ಮಾಡಿಲ್ಲ. ಕೇಳಿದ್ರೆ ನೀವು ಇವ್ರಿಗೆ ಹೆಚ್ಚುವರಿ ಸದಸ್ಯರು ಕೇಳ್ಕೊ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲ, ಈಗ ಕಾನೂನು ಪ್ರಕಾರ ಟೆಕ್ನಿಕಲಿ ಏನು ಮಾಡವ್ರೆ ಅದು ಕರೆಕ್ಟ್ ಆಗಿದೆಯಾ? ಅದಕ್ಕೋಸ್ಕರ ನಾನು ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗಬೇಕು. ದಯಮಾಡಿ ಅವರು ಯಾವತ್ತಿರ್ತಾರೋ ಅಧಿಕಾರಿಗಳನ್ನೆಲ್ಲ ಕೇಳ್ಕೊಂಡಿದ್ದೀವಿ. ತಿಂಗಳಿಗೊಂದ್ಸಲಿ ಇಲ್ಲಿವರೆಗೂ ಸರ್ ಒಬ್ಬ ಕಮಿಷನರ್ ಬಂದು ನಮ್ಮೂರಲ್ಲಿ ಒಂದು ಗ್ರಾಮ ಸಭೆ ಮಾಡಿಲ್ಲ. ಇಷ್ಟು ಹಳ್ಳಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದೆಯಲ್ಲ, ಯಾರಿಗಾದ್ರೂ ಕನಿಷ್ಠ ಸೌಜನ್ಯಕ್ಕೆ ದುಡ್ಡು ಎಲ್ಲಿ ಬರುತ್ತೋ, ಕಲೆಕ್ಷನ್ ಎಲ್ಲಾಗುತ್ತೋ, ರೆವಿನ್ಯೂ ಸೆಕ್ಷನು ಇವ್ರದ್ದು ಎಲ್ಲ ಕರೆಕ್ಟಾಗಿರಬೇಕು. ಇವ್ರಿಗೆ ಬುದ್ಧಿವಂತರಾಗವ್ರು ಅಷ್ಟೇ. ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೀನಿ. ಈಗಾಗಲೇ ರೋಗ ಆಯುಕ್ತವ್ರು ಬಂದು 2 ಸಲ ಬಂದು ಇಬ್ಬರು ಹಿಡ್ಕೊಂಡೋದ್ರು. ಏನು ದಂಧೆ ನಿಂತಿದ್ಯಾ? ಇವಾಗ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಡೆದಿರೋ ಒಂದು ಖಾತೆಗೆ 20,000 ಕೊಡಬೇಕು, 10,000 ಕೊಡಬೇಕು. ಜನಗಳು ಬಂದರೆ ಕಾಯಿಸ್ತಾರೆ. ಬಿ ಖಾತೆ ಕೊಡಲ್ಲ ಅಂತಾರೆ. ಬಿ ಖಾತೆ ಕೊಟ್ಟರೆ ಅನಧಿಕೃತ ಖಾತೆ ಅಂತ ಕೊಡ್ತಾರೆ. ಅದಕ್ಕೆ ಮ್ಯಾನ್ಯಲ್ ಖಾತೆ ಅಂದರೆ 20,000 ಅಂತಾರೆ. ಇಲ್ಲೆಲ್ಲ ಏಜೆಂಟ್ರುಗಳದ್ದು ದಬ್ಬಾಳಿಕೆ ಆಗ್ಬಿಡೋದು. ಇದನ್ನೆಲ್ಲ ಬೆಳೆಸ್ತಿರೋರು ಯಾರು? ಇದೇ ಅಧಿಕಾರಿಗಳು. ನಮ್ಮ ನಿಲ್ವು ಈಗ ಏನು ಹೇಳಿದಾರೋ ಅಧಿಕಾರಿಗಳು ಬಂದು ಇಲ್ಲಿ ನಿಮ್ಮ ಮುಂದೆ ನ್ಯೂಸ್ ಹೇಳಿದಾರೋ ಅದನ್ನ ಕೂಡಲೇ ಜರೂರಾಗಿ ಜಾರಿಗೆ ತಂದು ಜನಗಳಿಗೆ ನೀರು ವ್ಯವಸ್ಥೆ ಮಾಡಿಕೊಡ್ಲಿ, ಅದು ಮೋರಿ ಕ್ಲೀನ್ ಮಾಡಿಕೊಡ್ಲಿ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಜನರು ಸುರಕ್ಷಿತವಾಗಿ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ. ಬಟ್ ದಿನನಿತ್ಯದಲ್ಲಿ ವಾರಕ್ಕೆ 2 ಸತಿ ಆದ್ರೂ ನೀರು ಬಿಟ್ಕೊಂಡು ಇದು ಮಾಡಲಿ. ಇಲ್ಲ ಎಮರ್ಜೆನ್ಸಿಗೆ ಬೋರಲ್ಲಿ ಬೀಳಲಿಲ್ಲ ಅಂದ್ರೂ ಟ್ಯಾಂಕರ್ ವ್ಯವಸ್ಥೆ ಮಾಡಿಕೊಟ್ಟು ಹೇಳಿದಾರಲ್ವ ಅಧಿಕಾರಿಗಳು. ಆ ಟ್ಯಾಂಕರ್ ವ್ಯವಸ್ಥೆಯಿಂದ ನೀರು ಜನಗಳಿಗೆ ನಾವು ಏನು ನಿಭಾಯಿಸ್ತಾ ಇದ್ದೀವಿ ಅಂದ್ರೆ ನಾವು ಟ್ಯಾಂಕರ್ ಬಿಟ್ಟಿದ್ದೀವಿ. ನಮ್ಮ ಕೈಲಾದಷ್ಟು ಯಾರ್ಯಾರು ಕೇಳ್ತಾರೋ ಅವ್ರಿಗೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ಅದಂತೂ ಸತ್ಯ. ನೀರ್ಗೋಸ್ಕರನೇ ಸರ್ ಬಂದಿರೋದು, ಇನ್ನೇನ್ಕೂ ಅಲ್ಲ. ಆ ನೀರ್ ಬಿಡೋನ್ ಏನ್ ಕೇಳ್ತಾನೆ ಅಂದ್ರೆ ಎಷ್ಟು ಡ್ರಮ್ ಅವೆ ಅಂತ ಕೇಳ್ತಾನೆ. 2 ಡ್ರಮ್ ಅಂದ್ರೆ ₹200 ಕೊಡ್ರಿ ಅಂತಾನೆ. 3 ಡ್ರಮ್ ಅಂದ್ರೆ ₹300 ಕೊಡ್ರಿ ಅಂತಾನೆ. ಸಂಪ್ ನಾಡ್ತಾನೆ. ಸಂಪ್ ಎಷ್ಟು ಟ್ಯಾಂಕರ್ ಹಿಡಿತವೆ? 3,000 ಕೊಡ್ರಿ, 2,000 ಕೊಡ್ರಿ ಅಂತ ಕೇಳ್ತಾನೆ. ಸಿದ್ದರಾಮಯ್ಯ ದುಡ್ಡು ಹಾಕಲ್ವಾ ಅಂತ ಕೇಳ್ತಾನೆ. ಏನ್ ಮಾಡೋಣ ಸರ್ ನಾವು? ಏನ್ ಮಾಡೋಣ ಸರ್? ಅದಕ್ಕೆ ಸಮಸ್ಯೆ ಬಂದಿರೋದೇ ನೀರಿಂದ ಸರ್. ನಮ್ಗೆ ಇಲ್ಲಿ ಗೋವಿಂದ ರಾಜಣ್ಣವರು ಕೇಶ್ ಬಿಡ್ತಾರೆ. ಅವ್ರು 2 ಟ್ಯಾಂಕರ್ ಬಿಟ್ಟು ಎಲ್ಲಾರ್ಗು ನೀರು ಹೊಡಿಸ್ತಾ ಇದ್ದಾರೆ. 5 ಗಂಟೆ ಈಗ ಯಾರು ಹೊಡಿಸ್ತಾ ಇಲ್ಲ ಸರ್ ನೀರುಗಳು. ನೀರಿಗೆ ಸಿಕ್ಕಾಪಟ್ಟೆನೆ ಸಮಸ್ಯೆ. ಇನ್ನ ಮೋರಿ ಕೆಲಸ ಮಾಡಕ್ ಬರ್ತಾರ, ₹300 ಕೊಡಕ ಕಸ ತೆಗಿತೀವಿ ಅಂತ ಕೇಳ್ತಾರೆ. ಮೋರಿ ಎಲ್ಲ ಕಸ್ಕೊಂಡ್ ಕೂತೈತೆ. ಯಜ್ಞಗಳೆಲ್ಲ ಇದ್ ಮಾಡ್ಕೊಂಡು ಎಷ್ಟೊಂದ್ ಜನ ಬಿದ್ದೋಗ್ಯಾರೆ, ತಲೆಗಳು ಹೊಡೆದಾಕೊಂಡವ್ರೆ ಗೊತ್ತಾ? ಮೂಲೆ ಒಳಗೆ ಈಗ ನಗರಸಭೆ ವ್ಯಾಪ್ತಿನಲ್ಲಿ ದುಡ್ಡು ಕೊಟ್ರೆ ಮಾತ್ರ ಎಲ್ಲ ಕೆಲಸಗಳು ನಡೀತದೆ. ಹೌದು ಸರ್, ದುಡ್ಡು ಕೊಟ್ರೆ ಕೆಲಸ ನಡೆಯೋದು. ನೀರ್ ಬಿಡೋದ್ ಮಾತ್ರ 100ಕ್ಕೆ 100 ದುಡ್ಡು ಕೊಟ್ರೆ ನೀರ್ ಬಿಡೋದು, ಇಲ್ಲ ಅಂದ್ರೆ ಬಿಡೋದೇ ಇಲ್ಲ. ಸಿದ್ದರಾಮಯ್ಯ ಹಾಕಲ್ವೇ ನಮ್ಮ ದುಡ್ಡನ್ನ? ಬಡ್ಸ್ಕೋವಾಗಮ್ಮ ನೀರ್ನ ಅಂತ ಕೇಳ್ತಾನೆ. ಒಂದೇ ಮಾತು ಅಂದ್ಬಿಟ್ಟ, ಸಿದ್ದರಾಮಯ್ಯ ಕೊಡಲ್ವಾ ನಿನಗ್ ದುಡ್ಡನ್ನ? ಬಡ್ಸ್ಕೋವಾಗಮ್ಮ, ನಾನ್ ಯಾಕಮ್ಮ ನೀರ್ ಬಿಡ್ಬೇಕು? ಎಷ್ಟಮ್ಮವೆ? ₹200 ತಗೊಂಬರಮ್ಮ ಅಂತ ಕೇಳ್ತಾನೆ. ಪ್ರಸಾದ್ ಏನೋನು ಹೇಳ್ತಾರೇನೆ ಸರ್ ಕಾಸುಗಳು. ಇವ್ನಿಗೆ ಯಾವಾಗ್ಲೂ ನೀರಿನ ದುಡ್ಡು ಹಂಚ್ಕೊಂಡೆ ಕೂತ್ಕೊಳ್ಳೋಣ. ಪೈಪ್ ಹೊಡೆದಾದ್ರೆ ಸಾಕು, ದುಡ್ಡು ತಗೊಂಡ್ರಮ್ಮ ₹500 ₹300 ಅಂತ ಕೇಳ್ತಾನೆ. ಹೇಳ್ತಾರೇನೆ ಸರ್ ಇವ್ರು ಗೌರ್ಮೆಂಟ್ ಇಂದ ಪೈಪ್ ಹಾಕಿಸ್ಕೊಡ್ಬೇಕು ತಾನೇ ಇವನು. ಯಾಕೆ ನಗರಸಭೆ ಇಲ್ವಂತ? ಹಾಕಲ್ವಂತವ್ರು. ನಾವೇ ದುಡ್ಡು ಕೊಟ್ಟು ಹಾಕಿಸ್ಬೇಕಂತ ಎಷ್ಟೊಂದವೆಲ್ಲ ನಾವೇ ದುಡ್ಡು ಕೊಟ್ಟಿದೀವಿ ಸರ್. ನೀರ್ಗೆ ಎಷ್ಟು ರಮ್ಮಿಗೆ ನೀರು ದುಡ್ಡು ಕೊಟ್ಟಿದೀವಿ ಗೊತ್ತಾ ಪ್ರಸಾದಿಗೆ?